ಮನಸ್ಸು ಮಾಡಿದರೆ ರಾಜ್ಯನ ಉಳಿಸ್ಬೋದು, ಏಳಿಸ್ಲೂಬೋದು. ಇವತ್ತು ರೈತರಿಗೆ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಸರ್ಕಾರ ಇರ್ತತಿ, ಇರಲ್ಲ ಅನ್ನೋದು ಡಿಸೈಡ್ ಮಾಡೋದು ನಾವೇ. ವೀಕ್ಷಕರೇ ನಮಸ್ಕಾರ, ಇದು ವಾಯ್ಸ್ ಆಫ್ ವಿಜಯನಗರ. ರಾಜ್ಯದ ಈರುಳ್ಳಿ ಬೆಳೆಗಾರರ ಹಿತರಕ್ಷಣೆಗಾಗಿ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘಕ್ಕೆ ನೂತನ ಉಪಾಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ಸಂಘದ ರಾಜ್ಯ ಅಧ್ಯಕ್ಷರಾದ ಸಿದ್ದೇಶ್ ಅವರ ನೇತೃತ್ವದಲ್ಲಿ ನಡೆದ ಹಿರಿಯ ಮುಖಂಡರ ಸಭೆಯಲ್ಲಿ ಸಂಘಟನೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ರಾಮನಗೌಡ ಅವರನ್ನ ನೂತನ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ರಾಜ್ಯದಲ್ಲಿ ಈರುಳ್ಳಿ ಬೆಳೆಗಾರರು ಇಂದು ಬೆಲೆ ಕುಸಿತ ಹಾಗೂ ಮಾರುಕಟ್ಟೆಯಲ್ಲಿ ಸರಿಯಾದ ದರ ಸಿಗದೆ ತೀವ್ರ ಸಂಕಷ್ಟದಲ್ಲಿದ್ದಾರೆ. ಮಾರುಕಟ್ಟೆಯ ಸಮಸ್ಯೆಗಳು ಮತ್ತು ಬೆಳೆ ಸಂಗ್ರಹಣಾ ಸೌಲಭ್ಯಗಳ ಕೊರತೆಯಿಂದ ರೈತರು ಕಂಗೆಟ್ಟಿದ್ದಾರೆ. ಈ ಎಲ್ಲ ಸಮಸ್ಯೆಗಳ ವಿರುದ್ಧ ಸಂಘಟಿತವಾಗಿ ಹೋರಾಡಲು ಮತ್ತು ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸಲು ಸಂಘವು ಸದಾ ಶ್ರಮಿಸಲಿದೆ ಎಂದು ಹೇಳಿದರು. ಈರುಳ್ಳಿ ಬೆಳೆಗಾರರ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂಥ ನಮ್ಮ ರಾಜ್ಯ ಅಧ್ಯಕ್ಷರಿಗೂ ಮತ್ತು ನಮ್ಮ ಸೆಕ್ರೆಟರಿಗೂ, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೂ, ಎಲ್ಲ ನಮ್ಮ ಈರುಳ್ಳಿ ಬೆಳೆಗಾರ ಸಂಘದವರಿಗೆ ಫಸ್ಟು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಈಗ ನೂತನವಾಗಿ ನೀವು ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ. ಈಗ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಹೋರಾಟ ಯಾವ ಥರ ಇರುತ್ತೆ? ಪ್ರತಿ ದಿನಗಳಲ್ಲಿ ಹೆಂಗಿತ್ತು? ಹಿಂದಿನ ದಿನಗಳಲ್ಲಿ ಕೂಡ ಹೋರಾಟ ಚೆನ್ನಾಗೇ ಇತ್ತು. ಒಂದು ಸ್ವಲ್ಪ ನಮ್ಮ ಸಂಘಟನೆ ಕಡಿಮೆಯಾಗಿತ್ತು. ನಾವು ಅತಿ ಹೆಚ್ಚು ಆಗಿ ನಾವು ಸಂಘಟನೆಯನ್ನು ಮಾಡಿದ್ದೀವಿ. ಇನ್ನು ರಾಜ್ಯ ಸರ್ಕಾರಕ್ಕೆ ನಾವು ಯಾವುದೇ ಕಾರಣ ಕೂಡ ಹೋಗಿ ಮುತ್ತಿಗೆ ಹಾಕಿ ಆದರೂ ಕೂಡ ನಾವು ರೈತರಿಗೆ ನಾವು ಬೆಂಬಲ ಬೆಲೆಯನ್ನು ಕೊಡಿಸಲಿಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ. ಪ್ರತಿ ಹೆಜ್ಜೆಜ್ಜಿಗೂ ಇನ್ನು ನಮ್ಮ ಈರುಳ್ಳಿ ಒಂದೇ ಅಂತ ಅಲ್ಲ, ಯಾವುದೇ ರೈತನಿಗೆ ಯಾವುದೇ ಬೆಳೆ ನಷ್ಟವಾದರೂ ಕೂಡ ಆ ಹೋರಾಟ ಮಾಡಲಿಕ್ಕೆ ನಾವು ಪಣ ತೊಟ್ಟು ಸದಾ ಸಿದ್ಧರಾಗಿದ್ದೀವಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇನ್ನೊಂದು, ನಾವು ಬ್ಯಾಂಕ್ಗಳಿಗೆ ಹೋಗ್ತೀವಿ. ಬ್ಯಾಂಕ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ನಬಾರ್ಡ್ ನಿರ್ಧಾರ ಮಾಡಿರುತ್ತೆ, ಏನು ಇಷ್ಟು ಲೋನನ್ನು ಒಂದು ಎಕರೆ ಕೊಡಬೇಕು ಅಂತಂದೇಳಿ. 8 ವರ್ಷಗಳಿಂದ ಸಹಿತ ನಮ್ಮ ಈರುಳ್ಳಿ ಬೆಳೆಗಾರರ ಖರ್ಚು ವೆಚ್ಚ ಎಷ್ಟು ಬರುತ್ತೆ ಅಂತಕ್ಕಂಥದ್ದು ನೈಜವಾಗಿ ಬ್ಯಾಂಕ್ಗಳಿಗೆ ಗೈಡ್ ಮಾಡಿಲ್ಲ. ನಮಗೆ ಕ್ರಾಪ್ ಲೋನ್ ಸಹಿತ ಕಡಿಮೆ ಸಿಗುತ್ತೆ. ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಿಗಾದರೆ ಜಾಸ್ತಿ ಸಿಗುತ್ತೆ. ಆದರೆ ನಮ್ಮಲ್ಲಿ ಆ ಒಂದು ಕ್ರಾಪ್ ಲೋನ್ ಸಹಿತ ಕಡಿಮೆ ಸಿಗುವಂಥ ಪರಿಸ್ಥಿತಿ ಇದೆ. ನಾವು ರೈತರು ಒಂದು ಹೊಲದಲ್ಲಿ ಒಂದು 10 ಎಕರೆ ಹೊಲ ಮಾಡ್ತೀನಿ ಅಂದರೆ ನಾನು ಈರುಳ್ಳಿನೇ ಬೆಳಿತೇನೆ, ಸೂರ್ಯಕಾಂತಿನೇ ಬೆಳಿತೇನೆ, ಹತ್ತಿನೇ ಬೆಳಿತೇನೆ. ನಮ್ಮ ಪ್ರದೇಶದಲ್ಲಿ ಏನು ಬೆಳಿತಾರೋ ಅದನ್ನ ಬೆಳಿತೇನೆ. ಆದ್ರೆ ಈರುಳ್ಳಿ ಬೆಳೆಗಾರ ಸಂಘಟನೆಗಳು ಇದಾವೆ. ಅಂದ್ರೆ ಏನಾಗಿದೆ ಸರ್ ಅಂದ್ರೆ, ಅದರಲ್ಲೂ ರೈತಾಪಿ ವರ್ಗದಲ್ಲಿ ಕೆಲವೊಂದುಗಳಿಗೆ ಬೆಲೆ ನಿಗದಿ ಇದೆ, ಆದ್ರೆ ಈರುಳ್ಳಿಗೆ ಬೆಲೆ ನಿಗದಿ ಇಲ್ಲ. ಇನ್ನು ಮೆಕ್ಕೆಜೋಳ ಆದ್ರೆ ಒಂದು 2,000 ರೂಪಾಯಿ ಮಾರ್ತೀವಪ್ಪ ಅನ್ನೋ ಧೈರ್ಯ ಇರುತ್ತೆ, ಜೋಳ ಆದ್ರೆ ಇಷ್ಟು ಮಾರ್ತೀವಿ ಅನ್ನೋ ಧೈರ್ಯ ಇರುತ್ತೆ. ಇದು ಏನಾಗಿದೆ ಅಂದ್ರೆ ನಮಗೆ ಸಂಕಷ್ಟವನ್ನು ಅತಿ ಹೆಚ್ಚು ತಂದು ಕೊಡುತ್ತೆ. ಸೊ ನಮ್ಮ ಅನುಭವದ ಆಧಾರ ಮೇಲೆ ಹೇಳ್ತಕ್ಕಂಥದ್ದು. ಈಗ ನೋಡಿ, ನಾವು ಈ ವರ್ಷ ನಮ್ಮ ಸರ್ಕಾರವನ್ನು ನಾವು ಮೆಚ್ಚಲೇಬೇಕು. PDPS ಯೋಜನೆ ಮುಖಾಂತರ ಮೆಕ್ಕೆಜೋಳಕ್ಕೆ ಬ್ಯಾಲೆನ್ಸ್ ಮಾಡಿದೆ. ನಾವು ಅದೇ ಬೇಡಿಕೆ ಇಟ್ಕೊಂಡಿದ್ದೀವಿ, ನಮ್ಗೆ ಈರುಳ್ಳಿಗೆ ಸಹಿತ ಇಷ್ಟು ಕೊಡಿ, ಬೆಂಬಲ ಬೆಲೆಯನ್ನು ಸೂಚನೆ ಮಾಡಬೇಡಿ. PDPS ನಾವು ಹೋಗಿ ಅಥವಾ ನೀವು ಖರೀದಿ ಮಾಡ್ತೀವಿ ಅಂತಕ್ಕಂಥದ್ದಂತಹ ಒಂದು ದೊಡ್ಡ ಮೋಸ ಯಾವ್ದಲ್ಲ ಸರ್. ಯಾಕಂದ್ರೆ ಸರ್ಕಾರ ಖರೀದಿ ಮಾಡುತ್ತೆ ಅಂತಕ್ಕಂಥ ಖರೀದಿ ಕೇಂದ್ರ ಈರುಳ್ಳಿಯಿಂದ ಖರೀದಿ ಮಾಡೋಕ್ಕಾಗಲ್ಲ ಸರ್. ಈಗ ಇರ್ತಕ್ಕಂತಹ ಒಂದು ಪೊಸಿಷನ್ ಅಲ್ಲೇ ನಾವು ಹೋಗಿ APMCಗಳು ಮಾರ್ತೇವೆ. ಆ APMC ಮಾಡಿದಾಗ ಎಷ್ಟು ಕ್ವಿಂಟಲಿಗೆ ನಮಗೆ ಕೊರತೆ ಆಗಿದೆಯೋ ಆ ಕೊರತೆ ಆಗಿರ್ತಕ್ಕಂಥ ಬೆಲೆ ನಿಗದಿನ ಕೇಂದ್ರ ಸರ್ಕಾರದ ಛತ್ರಿ ಯೋಜನೆ ಒಂದಿದೆ. ಎಲ್ಲರೂ ಸಹಿತ ಒಂದೇ ಆಂಬ್ರಲದಲ್ಲಿ ಬರ್ತಕ್ಕಂಥ ಒಂದಿದೆ. ಸೊ ಈಗಲೂ ನೀವು ಏನಾದರೂ APMCಗಳಲ್ಲಿ ಹೋದ್ನಪ್ಪ ಅಂದ್ರೆ, ನಮ್ಮಲ್ಲಿ ಈಗ ಈರುಳ್ಳಿ ಇಲ್ಲ, ಆದರೆ ಬೇರೆ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥ ಈರುಳ್ಳಿ ಯಾಕೆ ಖರ್ಚಾಗುತ್ತೆ ಅಂದ್ರೆ ಗ್ರಾಹಕರು ಇದ್ದಾರೆ. ಸೊ ಎಲ್ಲಿ ಈ ಒಂದು ಗ್ರಾಹಕರು ಮತ್ತೆ ಉತ್ಪಾದಕರ ನಡುವೆ ಇರ್ತಕ್ಕಂತಹ ಒಂದು ಕೊಂಡೆ ಮಧ್ಯವರ್ತಿಗಳು ಏನಾದರೂ ಅಕಸ್ಮಾತ್ ಇದು ಮಾಡ್ತಾ ಇದಾರ, ಅಥವಾ ಸರ್ಕಾರ ಏನಾದರೂ ವಿಫಲವಾಗಿದೆ ಇಂಥ ವಿಚಾರದಲ್ಲಿ, ಇವುಗಳನ್ನ ನಾವು ನಮ್ಮ ಸರ್ಕಾರಗಳಿಗೆ ಪ್ರಶ್ನೆ ಮಾಡ್ತಾರೆ. ರೈತಾಪಿ ಇಂಥವ್ರಿಗೆ ಏನು ಇವರು ಕೇಳತಕ್ಕಂಥ ಸಾಲ ಮನ್ನಾ ಮಾಡೋಂಥ ಕೇಳೋದೇ ಇಲ್ಲ. ನಾವು ಯಾರು ಕರೆಕ್ಟಾಗಿ ರೈತರಿಗೆ ಏನು ಬೇಕು ಅದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒದಗಿಸಿದ್ರೆ ಮಾತ್ರ ನಾವು ಇವತ್ತು ರೈತರ ಮೇಲೆ ಬರೋಕ್ಕೆ ಚಾನ್ಸಸ್. ಇಲ್ಲಾಂದರೆ ರಾಜ್ಯನೂ ಮ್ಯಾಕ್ ಬರೋಲ್ಲ, ಕೇಂದ್ರ ಸರ್ಕಾರನೂ ಮ್ಯಾಕ್ ಹೇಳೋಕ್ಕಾಗಲ್ಲ. ರೈತರು ದೇಶದ ಬೆನ್ನೆಲುಬು, ಹೆಸರಿಗೆ ಎಷ್ಟಾಗಿ ಬೆನ್ನೆಲುಬು ಆದರೆ ಆಗಲ್ಲ. ನಾವು ರೈತರು ಮನಸ್ಸು ಮಾಡಿದರೆ ರಾಜ್ಯನ ಉಳಿಸ್ಬೋದು, ಏಳಿಸ್ಲೂಬೋದು. ಇದು ಈ ರಾಜ್ಯ ಆಳ್ತಕ್ಕಂಥ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆ ಇದು ಅವ್ರ ಗಮನದಲ್ಲಿ ಇರಲಿ ಅಂತಂದು ಹೇಳ್ತಾ, ಈ ರೈತರ ಸಂಘದ ವತಿಯಿಂದ ಎಲ್ಲ ರೈತರ ಸಂಘಗಳನ್ನು ಒಂದೇ ಅಂತ ತಿಳ್ಕೊಂಡು ಅವರು ಇವತ್ತು ರೈತರಿಗೆ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಸರ್ಕಾರ ಇರ್ತತಿ, ಇರಲ್ಲ ಅನ್ನೋದು ಡಿಸೈಡ್ ಮಾಡೋದು ನಾವೇ. ನಮ್ಮ ರೈತರನ್ನ ಎದುರಾಕೊಂಡ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ನೂತನ ಉಪಾಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡ ರಾಮನಗೌಡ ಅವರು ಮಾತನಾಡಿ,
ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಮೊದಲ ಆದ್ಯತೆ ನೀಡುವುದಾಗಿ ಮತ್ತು ಸಂಘದ ಚಟುವಟಿಕೆಗಳನ್ನು ರಾಜ್ಯಾದ್ಯಂತ ಇನ್ನಷ್ಟು ಚುರುಕುಗೊಳಿಸುವುದಾಗಿ ಭರವಸೆ ನೀಡಿದರು. ಈ ನೇಮಕದಿಂದ ಈರುಳ್ಳಿ ಬೆಳೆಗಾರರ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ಬಂದಂತಾಗಿದೆ ಎಂದು ಸಭೆಯಲ್ಲಿ ವಿಶ್ವಾಸ ವ್ಯಕ್ತಪಡಿಸಲಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.